ನಮ್ಮ ಬಂಗಾರಪೇಟೆಯಲ್ಲಿರುವ ಬೂದಿಕೋಟೆಯಲ್ಲಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಐತೆ. ಅದು ಹೈದರ್ ಅಲಿ ಬರ್ತ್ ಪ್ಲೇಸ್. ಈ ವಿಡಿಯೋದಲ್ಲಿ ಈ ಹೈದರ್ ಅಲಿ ಬರ್ತ್ ಪ್ಲೇಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ಬಂಗಾರಪೇಟೆಯಿಂದ ಈ ಹೈದರ್ ಅಲಿ ಜನ್ಮದ ಸ್ಥಳ ಸುಮಾರು ಒಂದು 12.5 ಕಿಲೋಮೀಟರ್ ಐತೆ. ನಾವು ಹೋಗಿದ ತಕ್ಷಣ ನಾವು ನೋಡಬಹುದು, ಇಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಹೈದರ್ ಅಲಿ ಬರ್ತ್ ಪ್ಲೇಸ್ ಅಂತ. ಹಾಗೆ ಲೆಫ್ಟ್ ಸೈಡ್ ನೋಡಿದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ವೀರ ಗಲ್ಲುಗಳಿಕ್ಕಿದ್ದಾರೆ. ಈ ಕೋಟೆನ ಕಾಪಾಡೋಗೋಸ್ಕರ ಬ್ರಿಟಿಷರ್ ಜೊತೆ ಹೋರಾಡಿ ಹುತಾತ್ಮರಾದ ವೀರರು ಇವರು. ನಾವು ಹಾಗೆ ಒಳಗಡೆ ಹೋದ್ರೆ ಒಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸ್ತದೆ. ಈ ಬೋರ್ಡ್ ಏನಂದ್ರೆ ಸಂರಕ್ಷಿತ ಸ್ಮಾರಕ ಅಂತ ಐತೆ. ಆ ಬೋರ್ಡ್ ಅಲ್ಲಿ ಏನಪ್ಪಾ ಐತಂದ್ರೆ ಈ ಪ್ಲೇಸ್ ಗೆ ಏನಾನ ಹಾನಿ ಉಂಟು ಮಾಡಿದ್ರೆ ಕಠಿಣ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ ಇರುತ್ತೆ ಅಂತ ಹಾಕಿದ್ದಾರೆ. ನಾವು ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನೋಡಬಹುದು ಇಲ್ಲಿ ಪ್ಲೇಸ್ ಹೇಗೈತೆ ಅಂತ. ನೋಡಿ ಇಲ್ಲಿ ಆಪೋಸಿಟ್ ಎರಡು ದೇವಸ್ಥಾನ ಐತೆ. ಒಂದು ಬಂದು ವೆಂಕಟಸ್ವಾಮಿ ದೇವಸ್ಥಾನ, ಇನ್ನೊಂದು ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ನೋಡಬಹುದು ಇಲ್ಲಿ ವೆಂಕಟಸ್ವಾಮಿ ದೇವರು ಹೇಗೆ ಕಾಣುತ್ತಾರೋ ಇಲ್ಲಿ. ಹಾಗೆ ಆಪೋಸಿಟ್ ನೋಡಿದ್ರೆ ನಾವು ನೋಡಬಹುದು ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹೇಗೆ ಕಾಣುತ್ತಾರೋ ಇಲ್ಲಿ. ನಾವು ಹಾಗೆ ಮುಂದೆ ಬಂದ್ರೆ ಕೋಟೆ ಒಳಗಡೆ ಹೋಗ್ಬೇಕು. ನಾವು ಕೋಟೆ ಒಳಗಡೆ ಹೋಗಿದ ತಕ್ಷಣ ನೋಡಬಹುದು ಇಲ್ಲಿ ವ್ಯೂ ಮಾತ್ರ ಹೇಗಿದೆ ಅಂತ. ನಾವು ಹಾಗೆ ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡ್ ನೋಡಿದ್ರೆ ನಾವು ನೋಡಬಹುದು ಇಲ್ಲಿ ಹೈದರ್ ಅಲಿ ಜನ್ಮದ ಸ್ಥಳ. ನಾವು ಅದ್ರ ಮೇಲೆ ನೋಡಬಹುದು ನಿಯರ್ ದಿ ಸ್ಪಾಟ್ ವಾಸ್ ಬಾರ್ನ್ ನವಾಬ್ ಹೈದರ್ ಅಲಿ ಖಾನ್ ಅಂತ. 1720 ಹೈದರ್ ಅಲಿ ಜನಿಸಿದರು. 1782 ಅವರು ಮರಣ ಹೊಂದರು. ಈ ಸ್ಪಾಟ್ ಪಕ್ಕದಲ್ಲೇ ಕೂತ್ಕೊಳಕ್ಕೆ ಜಾಗ ಮಾಡಿದ್ದಾರೆ. ಇದು ನೋಡಕ್ಕೆ ಚೆನ್ನಾಗಿದೆ. ಈ ಸ್ಪಾಟ್ ಎದುರುಗಡೆ ಒಂಥರ ಸುರಂಗ ಮಾರ್ಗ ತರ ಐತೆ. ಇದೇನು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೀಗೆ ನಮ್ಮ ಹೈದರ್ ಅಲಿ ಜನ್ಮದ ಸ್ಥಳ ಇರುತ್ತದೆ. ವಿಡಿಯೋ ಇಷ್ಟವಾದರೆ ಫಾಲೋ ಮಾಡಿ.